ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಿಮಗೆ ನೆನಪಿದೆಯಾ, ನಾವೇ ಹಿಂದೆ ಒಮ್ಮೆ ಈ ಸ್ಟೋರಿಯನ್ನು ಹೇಳಿದ್ವಿ. 2008ರಲ್ಲಿ ಮುಜಾಹಿದ್ನ ಭಯೋತ್ಪಾದಕರು ದೆಹಲಿಯಲ್ಲಿ ಭಯಾನಕವಾದಂತಹ ಸರಣಿ ಸ್ಫೋಟಗಳನ್ನು ನಡೆಸಿದ್ರು. ಇಡೀ ರಾಜಧಾನಿ ಅವತ್ತು ಭಯದಲ್ಲಿ ಮುಳುಗಿತ್ತು. ಯಾವ ಕ್ಷಣದಲ್ಲಾದರೂ ಮತ್ತೊಂದು ಸ್ಫೋಟವಾಗಬಹುದು ಅನ್ನೋ ಆತಂಕ. ಅಂತಹ ಸಮಯದಲ್ಲಿ ನಮ್ಮ ಭದ್ರತಾ ಪಡೆಗಳು ದೆಹಲಿಯ ಬಾಟ್ಲಾ ಹೌಸ್ನಲ್ಲಿ ಭಯೋತ್ಪಾದಕರನ್ನು ಸುತ್ತುವರೆದು ಹಾಡ ಹಗಲೇ ಮಾಡಿಬಿಸಾಕ್ತಾರೆ. ಪೊಲೀಸ್ ಅಧಿಕಾರಿಗಳು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಅವತ್ತು ದೆಹಲಿಯನ್ನು ಉಳಿಸಿದ್ರು. ಆದರೆ ನಂತರ ನಡೆದಂತಹ ಒಂದು ಘಟನೆ ಇಡೀ ದೇಶವನ್ನೇ ಶಾಕ್ ಆಗುವಂತ ಮಾಡಿತ್ತು. Khurshid seems to have stepped into controversy again, addressing a campaign rally in Azamgarh in UP. He said he had spoken to the Prime Minister and to Congress President Sonia Gandhi after the Batla House encounters, and he says that Sonia Gandhi had tears in her eyes when she was shown pictures of the encounter. हमने वजीर आजम से बात करी, हमने सोनिया गांधी जी से बात करी. सोनिया गांधी जी को उस हादसे की हमने तस्वीरें दिखाई तो उनके आंसू फूट पड़े और उन्होंने हाथ जोड़कर कहा कि ये तस्वीर मुझे मत दिखाओ, फौरन जाओ ವಜೀರ್ ಆಜಮ್ ಸೆ ಬಾತ್ ಕರೋ. ವಿಚಿತ್ರ ಏನು ಗೊತ್ತಾ, ಸೋನಿಯಾ ಗಾಂಧಿ ಅವರಿಗೆ ಸತ್ತಂತಹ ಆ ಭಯೋತ್ಪಾದಕರ ಫೋಟೋಗಳನ್ನು ತೋರಿಸಿದಾಗ ಅದನ್ನು ಕಂಡು ಅವರ ಕಣ್ಣೀರು ನಿಲ್ಲಿಲ್ವಂತೆ, ಧಾರಾಕಾರವಾಗಿ ಸುರಿತಿತ್ತಂತೆ. ವೀಕ್ಷಕರೇ, ಆ ಕಣ್ಣೀರು ಪೊಲೀಸ್ ಹುತಾತ್ಮರಿಗಾಗಲ್ಲ, ಭಯೋತ್ಪಾದಕ ದಾಳಿಯಲ್ಲಿ ಸತ್ತಂತಹ ಜನರಿಗಾಗಿಯೂ ಅಲ್ಲ, ಅಲ್ಲಿ ಸತ್ತು ಬಿದ್ದಿದಂತಹ ಭಯೋತ್ಪಾದಕರ ಫೋಟೋಗಳಿಗೆ. ಅವತ್ತು ಅವ್ರು ಹೇಳಿದ ಒಂದೇ ಮಾತು, ಇವರನ್ನು ಈ ರೀತಿ ಬೇಕಿತ್ತ ಅಂತ. ಆ ಕ್ಷಣದಲ್ಲಿ ದೆಹಲಿಯ ಜನರು ಕೇಳಿದ ಪ್ರಶ್ನೆ ಒಂದೇ, ಇವರು ಯಾವ ದೇಶದ ಪರವಾಗಿ ನೋವು ಅನುಭವಿಸ್ತಿದ್ದಾರೆ ಅಂತ. ಎಂಥ ಅವಸ್ಥೆ ನೋಡಿ. ಇದೇ ಗಾಂಧಿ ಕುಟುಂಬ ಯಾವಾಗಲೂ ಕೂಡ ಇಂದಿರಾ ಗಾಂಧಿ ಹತ್ಯೆ ಮತ್ತು ರಾಜೀವ್ ಗಾಂಧಿ ಹತ್ಯೆಯನ್ನು ಇಟ್ಕೊಂಡು ರಾಜಕೀಯ ಮಾಡುತ್ತೆ. ಆದರೆ ದೇಶದಲ್ಲಿ ಸಾವಿರಾರು ಜನ ಭಯೋತ್ಪಾದನೆಯಿಂದ ಸತ್ತಾಗ ಆ ಕುಟುಂಬಗಳ ನೋವು ಇವರಿಗೆ ಕಾಣಿಸೋದೇ ಇಲ್ಲ. ಯಾಕಾಗಿ? ಪ್ರಿಯಾಂಕಾ ಗಾಂಧಿ ಅವರೇ ಹೇಳ್ತಾರೆ, ನಾನು ತಂದೆಯನ್ನು ಕಳೆದುಕೊಂಡಿದ್ದೇನೆ ಅಂತ. ಸರಿ, ಆದರೆ ಸಾವಿರಾರು ಮಕ್ಕಳು ತಂದೆಯನ್ನು ಕಳೆದುಕೊಂಡಿದ್ದಾರಲ್ಲ, ತಾಯಂದಿರು ಮಕ್ಕಳನ್ನು ಕಳ್ಕೊಂಡಿದ್ದಾರಲ್ಲ, ಅವರಿಗಾಗಿ ಯಾಕೆ ಕಣ್ಣೀರು ಹರಿಸೋದಿಲ್ಲ? ಅಫ್ಜಲ್ ಗುರಿಗೆ ಗಲ್ ಶಿಕ್ಷೆ ಆಗುವಾಗ ರಾತ್ರಿ 2:30ಕ್ಕೆ ಕೋರ್ಟ್ ಬಾಗಿಲು ತೆರೆಯೋಕೆ ಪ್ರಯತ್ನ ಆಗುತ್ತೆ. ಕಸಬ್ಗೆ ನೇಣು ಹಾಕುವಾಗ ರಾಷ್ಟ್ರಪತಿಗಳಿಗೆ ಕ್ಷಮಾಪಣಾ ಅರ್ಜಿ ಸಲ್ಲಿಕೆ ಆಗುತ್ತೆ. ಅದೇ ಈಗ ಉಮರ್ ಖಾಲಿದ್ ಹಾಗೂ ಶರ್ಜಿಲ್ ಇಮಾಮ್ ಅಂತಹ 2020ರ ದೆಹಲಿ ದಂಗೆ ಸಂಚುಕೋರರ ಮೇಲೆ ಕನಿಕರ ಮೂಡ್ತಾ ಇದೆ. ಈ ಇಬ್ಬರ ಮೇಲೆ 2020ರ ದೆಹಲಿ ಗಲಭೆಗೆ ಸಂಬಂಧಿಸಿದ ಹಾಗೆ UAPA ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಅರೆಸ್ಟ್ ಮಾಡಲಾಗಿತ್ತು. ಮೋದಿಜಿ ಮತ್ತು ಅಮಿತ್ ಶಾ ಅವರನ್ನು ಸಮಾಧಿ ಮಾಡಬೇಕು ಅಂತ ಓಪನ್ ಆಗಿ ಬೆದರಿಕೆ ಹಾಕಿದ್ರು ಇವರಿಬ್ಬರು. ಈಗ ಸುಪ್ರೀಂ ಕೋರ್ಟ್ ಈ ಇಬ್ಬರ ಜಾಮೀನನ್ನು ನಿರಾಕರಿಸಿದೆ. ದುರಂತ ಏನಂದರೆ, ಒಂದು ಗಲಭೆಯ ಪಿತೂರಿಯಲ್ಲಿ ಭಾಗಿಯಾದವರಿಗೆ ಜಾಮೀನು ಸಿಗದೇ ಇದ್ದಿದ್ದು ಕಾಂಗ್ರೆಸ್ನಲ್ಲಿ ಶೋಕಕ್ಕೆ ಕಾರಣ ಆಗಿದೆ. ನಂಬರ್ 10 ಜನಪತ್ನಿಂದ 24 ಅಕ್ಬರ್ ರೋಡ್ವರೆಗೆ ಮೌನ ಶೋಕ ಶುರುವಾಗಿದೆ. ಇನ್ನೊಂದು ಮಜಾ ಏನಂದರೆ, ವಿಷಯ ಏನು ಅಂತ ಗೊತ್ತಿದೆಯೋ ಇಲ್ವೋ, ಆದರೂ ನಮ್ಮ ಕರ್ನಾಟಕದ IT-BT ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅದರ ಬಗ್ಗೆ ಒಂದು ಪೋಸ್ಟನ್ನು ಮಾಡಿದ್ದಾರೆ. ಆ ಪೋಸ್ಟ್ ಹೇಗಿದೆ ನೋಡಿ, ವಿಕಸಿತ್ ಭಾರತಕ್ಕೆ ಸ್ವಾಗತ. ಇಲ್ಲಿ ನಮ್ಮ ಹಕ್ಕುಗಳಿಗಾಗಿ ಧ್ವನಿ ಎತ್ತಿದ್ರೆ ಜೈಲು ಶಿಕ್ಷೆ ಆಗುತ್ತೆ, ಆದರೆ ಅತ್ಯಾಚಾರಿಗಳಿಗೆ ಸುಲಭವಾಗಿ ಜಾಮೀನು ದೊರೆಯುತ್ತೆ. ನಂತರ ಅದಕ್ಕೆ ಪೋಸ್ಟರ್ ಒಂದನ್ನು ಕೂಡ ಹಾಕಲಾಗುತ್ತೆ. ಅದರಲ್ಲಿ ಬೇಲ್ ಕುಲ್ದೀಪ್ ಸಿಂಗ್ ಸೆಂಗೂರ್, ಅಸಾರಾಮ್ ಬಾಪು, ಗುರ್ಮೀತ್ ರಾಮ್ ರಹೀಂ ಸಿಂಗ್, ಬ್ರಿಜ್ಭೂಷಣ್ ಚರಣ್ ಸಿಂಗ್, ಈ 4 ಹೆಸರು ಈ ಪೋಸ್ಟ್ನಲ್ಲಿದೆ. ಅದರ ಕೆಳಗೆ ಜೈಲ್ ಅಂತ ಹಾಕಿ ಉಮರ್ ಖಾಲಿದ್, ಸೋನಮ್ ವಾಂಗ್ಚುಕ್, ಸಾಗರ್ ಗೋರ್ಕೆ, ಗಾಯ್ಚೋರ್ ಅಂತ ಈ 4 ಹೆಸರನ್ನು ಹಾಕ್ಕೊಂಡಿದ್ದಾರೆ. ಆ್ಯಕ್ಚುಲಿ ಮಾನ್ಯ ಸಚಿವರಿಗೆ ಬೇಲ್ ಮತ್ತು ಪೆರೋಲ್ ನಡುವಿನ ವ್ಯತ್ಯಾಸ ಗೊತ್ತಿಲ್ಲ ಅನಿಸುತ್ತೆ. ಪೆರೋಲನ್ನು ಕೊಡೋದು ನ್ಯಾಯಾಲಯ, ಮೋದಿ ಸರ್ಕಾರ ಅಲ್ಲ. ಇದನ್ನು ಇತ್ತೀಚೆಗೆ ಉಮರ್ ಖಾಲಿದ್ಗೂ ಕೂಡ ನೀಡಲಾಗಿತ್ತು. ಸೊ ಈ ಪೋಸ್ಟ್ರು ಔಟ್ಡೇಟೆಡು, ಅಸಲಿ ಮಾಹಿತಿ ಬೇರೆ ಇದೆ ಅಂತ ಇನ್ನೊಬ್ಬರು ಇದಕ್ಕೆ ರೀಟ್ವೀಟ್ ಕೂಡ ಮಾಡ್ತಾರೆ.
ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೇಳೋಕೆ ಹೊರಟಿರೋದು ಏನನ್ನ ಹಾಗಾದ್ರೆ ಗಲಭೆಕೋರರನ್ನು ರಕ್ಷಿಸಬೇಕು ಅಂತಲ್ಲ. ಅಷ್ಟಕ್ಕೂ ಪ್ರಿಯಾಂಕ್ ಖರ್ಗೆ ಅವರಿಗೆ ಈ ದೇಶದ ಸಂವಿಧಾನ ಹಾಗೂ ನ್ಯಾಯಾಲಯದ ಮೇಲೆ ತುಂಬ ಗೌರವ ಇದೆ ಅಂದ್ಕೊಳ್ತೀನಿ. ಹಾಗಂತ ಅವರು ಹೇಳ್ಕೊಳ್ತಾರೆ. ಆದರೆ ಈ ಟ್ವೀಟ್ನ ಅರ್ಥ ಏನು? ಇದು ಈ ದೇಶದ ಸರ್ವೋಚ್ಚ ನ್ಯಾಯಾಲಯವೇ ಕೊಟ್ಟಂತಹ ತೀರ್ಪಲ್ವಾ ಹಾಗಾದರೆ? ಪ್ರಿಯಾಂಕ್ ಖರ್ಗೆ ಅವರು ಸುಪ್ರೀಂ ಕೋರ್ಟ್ ತೀರ್ಪನ್ನೇ ಪ್ರಶ್ನಿಸುವಷ್ಟು ದೊಡ್ಡವರಾಗ್ಬಿಟ್ರೆ ಹಾಗಾದರೆ? ಇದು ಹೇಗಾಯಿತು ಅಂದರೆ, ಮನೆಯ ಯಜಮಾನ ಕಳ್ಳರಿಂದ ಕುಟುಂಬವನ್ನು ರಕ್ಷಿಸ್ತಾ ಇದ್ದಾನೆ, ಆದರೆ ಮನೆಯೊಳಗೆ ಒಬ್ಬ ಕಳ್ಳರನ್ನೆಲ್ಲ ಜೈಲಿನಿಂದ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಇದನ್ನು ನೀವೇನಂತ ಕರಿತೀರಿ? ದ್ರೋಹ ಅಲ್ವೇ? ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.